ಅಭಿಷೇಕ್ ಶರ್ಮಾ ಮಾಡರ್ನ್ ಕ್ರಿಕೆಟ್ನ ಸೆನ್ಸೇಷನಲ್ ಬ್ಯಾಟರ್. ಇಡೀ ಕ್ರಿಕೆಟ್ ಜಗತ್ತೇ ಈತನ ಬ್ಯಾಟಿಂಗ್ ಬಗ್ಗೆ ಮಾತನಾಡ್ತಿದೆ. ಪವರ್ ಪ್ಲೇನಲ್ಲೇ ಫೈರ್ ಬ್ರ್ಯಾಂಡ್ ಆಗಿ ಅಬ್ಬರಿಸುವಂತ ಅಭಿಷೇಕ್ ಭಾರತ ಪರ ಅದೆಷ್ಟೋ ಪಂದ್ಯಗಳಲ್ಲಿ ಸಿಂಗಲ್ ಆಗಿ ನಿಂತು ಗೆಲ್ಲಿಸಿಕೊಟ್ಟಿದ್ದಾರೆ. ಆದರೆ ಅಭಿಷೇಕ್ ಶರ್ಮಾ ಸಿಡಿದ್ರೆ ಸಿಂಹ, ಇಲ್ದಿದ್ರೆ ಸೊನ್ನೆ ಎನ್ನುವಂತಾಗಿದೆ. ಅಭಿಷೇಕ್ ಆಡ್ತಾರೆ ಹೌದು, ಬಟ್ ಅವರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಎನ್ನುವುದೇ ಕೆಲವರ ಆರೋಪ. ಪವರ್ ಹಿಟ್ಟರ್ ಅಭಿಷೇಕ್ ಶರ್ಮಾ ಅವರ ಪ್ಲಸ್ ಹಾಗೆ ಮೈನಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಪರ ಫಿಯರ್ಲೆಸ್ ಬ್ಯಾಟಿಂಗ್ ಮೂಲಕವೇ ಹಲ್ಚಲ್ ಎಬ್ಬಿಸಿರುವಂತಹ ಅಭಿಷೇಕ್ ಶರ್ಮಾ T20 ವಿಶ್ವಕಪ್ನ ಸೆಂಟರ್ ಆಫ್ ಅಟ್ರಾಕ್ಷನ್. ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಅಂತಾನೆ ಕೆಲವರು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ರು. ಆದರೆ ಯಂಗ್ ಡೈನಾಮಿಟ್ ಅಭಿಷೇಕ್ ಶರ್ಮಾ ಪಂದ್ಯದಿಂದ ಪಂದ್ಯಕ್ಕೆ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ತಿಲ್ಲ. ಅದೆಲ್ಲಕ್ಕಿಂತ ಜಾಸ್ತಿ ಅವರ ವೀಕ್ನೆಸ್ ಏನು ಅನ್ನೋದು ಎದುರಾಳಿಗಳಿಗೂ ಕೂಡ ಗೊತ್ತಾಯ್ದ ಎನ್ನುವಂತ ಚರ್ಚೆ ನಡೀತಾ ಇದೆ. ಇವತ್ತು ಭಾರತ ಹಾಗೆ ಪಾಕಿಸ್ತಾನ ಪಂದ್ಯಗಳು ಮುಖಾಮುಖಿ ಆಗ್ತಿದ್ದು ಎಲ್ಲರ ಕಣ್ಣು ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಮೇಲಿದೆ. ಯಾಕಂದ್ರೆ ಏಷ್ಯಾ ಕಪ್ನಲ್ಲಿ ಅಭಿಷೇಕ್ ಶರ್ಮಾ ಅವರ ಪವರ್ಫುಲ್ ಬ್ಯಾಟಿಂಗ್ಗೆ ಪಾಕಿಸ್ತಾನ ನಡುಗಿತ್ತು. ಈಗ ಈ ಪಂದ್ಯದಲ್ಲೂ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್ ಬರುತ್ತೆ ಎನ್ನುವಂತ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಅವರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಈ ಪಂದ್ಯವನ್ನು ಆಡ್ತಾರಾ ಅಥವಾ ಇಲ್ವಾ ಎನ್ನುವಂತ ಕನ್ಫ್ಯೂಷನ್ಸ್ ಕೂಡ ಇದೆ. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ಅವರ ಹೆಲ್ತ್ ಬಗ್ಗೆ ಮಾತನಾಡ್ತಾ 1 ಅಥವಾ 2 ಪಂದ್ಯದಿಂದ ಹೊರಗುಳಿತಾರೆ ಅಂತೇಳಿ ನಮೀಬಿಯಾ ಪಂದ್ಯಕ್ಕೂ ಮುನ್ನ ಹೇಳಿದ್ರು. ಹೀಗಾಗಿ ಈ ಪಂದ್ಯಕ್ಕೆ ರಿಕವರ್ ಆಗಿದ್ದಾರಾ ಅಥವಾ ಕಣಕ್ಕಿಳಿತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಚರ್ಚೆ ಆಗ್ತಿದೆ. ಆದ್ರೆ ಅದಕ್ಕೂ ಮುಂಚೆ ಅಭಿಷೇಕ್ ಶರ್ಮಾ ಬಗ್ಗೆ ಪಾಕಿಸ್ತಾನ ಕೂಡ ಭಯದಲ್ಲಿದೆ. ಆದ್ರೆ ಅಭಿಷೇಕ್ ಶರ್ಮಾ ಅವರ ವೀಕ್ನೆಸ್ ಕೂಡ ರಿವೀಲ್ ಆಗ್ತಿದೆ. 6 ಇನ್ನಿಂಗ್ಸ್ಗಳಲ್ಲಿ 3 ಸಲ ಡಕ್ ಔಟ್ ಅಭಿಷೇಕ್. T20 ಫಾರ್ಮೆಟ್ನಲ್ಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನೋಡೋದೇ ಕಣ್ಣಿಗೆ ಹಬ್ಬ. ಬ್ಯಾಟ್ ಎತ್ತಿದ್ರೆ 6, 4ಗಳಲ್ಲೇ ಡೀಲ್ ಮಾಡ್ತಾರೆ. ಸಿಂಗಲ್ಸ್ ಅಂತೂ ತೀರಾ ಕಮ್ಮಿ. ಪವರ್ ಪ್ಲೇನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡುವಂತ ಅಭಿಷೇಕ್ ಶರ್ಮಾ ಎದುರಾಳಿ ಬೌಲರ್ಗಳ ಬೆವರಿಳಿಸ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಅಭಿಷೇಕ್ ಬ್ಯಾಟಿಂಗ್ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಆಡಿದ್ರೆ 50, ಇಲ್ಲದೆ ಇದ್ರೆ 0 ಎನ್ನುವಂತಾಗಿದೆ. ಈ ಹಿಂದಿನ ರೆಕಾರ್ಡ್ಗಳು ಇದನ್ನ ಹೇಳ್ತಾ ಇದೆ. ಕಳೆದ 6 ಇನ್ನಿಂಗ್ಸ್ಗಳಲ್ಲಿ ಅಭಿಷೇಕ್ ಶರ್ಮಾ ಬರೋಬ್ಬರಿ 3 ಸಲ ಡಕ್ಔಟ್ ಆಗಿದ್ದಾರೆ. ಅದು ಕೂಡ ಗೋಲ್ಡನ್ ಡಕ್ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಅಂದ್ರೆ ಖಾತೆ ತೆರೆಯೋ ಮುನ್ನವೇ ಫಸ್ಟ್ ಬಾಲ್ನಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿದ್ದಾರೆ. ಹಾಗೆ 2 ಪಂದ್ಯಗಳಲ್ಲಿ ಸಿಡಿಲಬ್ಬರದ ಅರ್ಧ ಶತಕ ಬಂದಿದೆ. ಇನ್ನೊಂದು ಪಂದ್ಯದಲ್ಲಿ ಆವರೇಜ್ ರನ್ಸ್ ಬಂದಿದೆ. ಈ ನಂಬರ್ಗಳನ್ನ ನೋಡಿಯೇ ಅಭಿಷೇಕ್ ಶರ್ಮಾ ಕನ್ಸಿಸ್ಟೆನ್ಸಿಯನ್ನ ಕಾಪಾಡಿಕೊಳ್ತಿಲ್ಲ ಎನ್ನುವಂತ ಆರೋಪ ಇದೆ. ಅದರಲ್ಲೂ ಇನ್ಎಕ್ಸ್ಪೀರಿಯನ್ಸ್ ಇರುವಂತ ಅಮೆರಿಕ ಎದುರು ಅಭಿಷೇಕ್ ಶರ್ಮಾ ಸೆಂಚುರಿ ಹೊಡೆದ್ರು ಕೂಡ ಅಚ್ಚರಿ ಇಲ್ಲ ಎನ್ನುವಂತೆ ಪ್ರೆಡಿಕ್ಟ್ ಮಾಡಿದ್ರು. ಆದ್ರೆ ಅಮೆರಿಕ ಬೌಲರ್ಗಳ ತಂತ್ರಕ್ಕೆ ಅಭಿಷೇಕ್ ಸುಲಭವಾಗಿ ವಿಕೆಟ್ ಕೊಟ್ಟಿದ್ರು. ಅದು ಕೂಡ ಫಸ್ಟ್ ಬಾಲ್ ಅಲ್ಲಿ ತಮ್ಮ ಟ್ರೇಡ್ ಮಾರ್ಕ್ ಆಗಿರುವಂತಹ ಶಾಟ್ ಬಾರಿಸೋಕೆ ಹೋಗಿ ಡೀಪ್ ಕವರ್ಸ್ ನಲ್ಲಿ ಕ್ಯಾಚ್ ನೀಡಿ ಹೊರ ನಡೆದಿದ್ರು. ಅಮೆರಿಕನರ ತಂತ್ರ ಅಲ್ಲಿ ಸಕ್ಸಸ್ ಆಗಿತ್ತು. ಅಷ್ಟಕ್ಕೂ ಅಭಿಷೇಕ್ ಶರ್ಮಾಗೆ ಅವರ ಬ್ಯಾಟಿಂಗ್ ನಲ್ಲಿ ಏನೆಲ್ಲ ಪ್ಲಸ್ ಆಗ್ತಿದೆ ಹಾಗೆ ಅವರಿಗೆ ವೀಕ್ನೆಸ್ ಆಗ್ತಾ ಇರೋದು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಭಿಷೇಕ್ ಶರ್ಮಾ ಅವರಿಗೆ ಫಸ್ಟ್ ಬಾಲ್ ನಿಂದಲೇ ಅಗ್ರೆಸಿವ್ ಆಗಿ ಆಡುವಂತದ್ದು ಅವರಿಗೆ ಪ್ಲಸ್ಸು ಆಗ್ತಾ ಇದೆ ಹಾಗೆ ಮೈನಸ್ಸು ಆಗ್ತಾ ಇದೆ. ಅಭಿಷೇಕ್ ಶರ್ಮಾ ಆಲ್ಮೋಸ್ಟ್ ಫಸ್ಟ್ ಬಾಲ್ನ ಬೌಂಡ್ರಿ ಗಡ್ತಾರೆ ಅಥವಾ ಸಿಕ್ಸರ್ ಗಡ್ತಾರೆ. ಸೊ ಇದು ಅವರ ಒಂದು ಬ್ಯಾಟಿಂಗ್ ಸ್ಟೈಲ್. ಆದರೆ ಇದು ಅವರಿಗೆ ಪ್ಲಸ್ ಹಾಗೆ ಮೈನಸ್ 2 ಆಗ್ತಾ ಇದೆ. ಯಾಕಂದ್ರೆ ಫಸ್ಟ್ ಬಾಲ್ನಲ್ಲಿ ಅವರಿಗೆ 6 ಅಥವಾ 4 ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಅವರು ಅದೇ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ತಾರೆ ಅಥವಾ 50ವರೆಗೂ ಕೂಡ ಅದೇ ಮೈಂಡ್ ಸೆಟ್ನಲ್ಲಿ ಬಾರಿಸ್ತಾರೆ. ಬಟ್ ಕೆಲವು ಸಲ ಅದೇ ಬಿಗ್ ಹೆಡ್ ಕನೆಕ್ಟ್ ಆಗದೆ ಇದ್ರೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಸೊ ಇದು ಪ್ಲಸ್ ಹಾಗೆ ಮೈನಸ್ 2 ಆಗ್ತಾ ಇದೆ. ಇನ್ನು ಪವರ್ ಪ್ಲೇನಲ್ಲೇ ಪವರ್ ಶೋ ತೋರಿಸಿ ವಿಕೆಟ್ ಅನ್ನು ಒಪ್ಪಿಸ್ತಿದ್ದಾರೆ. ಪವರ್ ಶೋನಲ್ಲಿ ಅಂತಂದ್ರೆ ಪವರ್ ಪ್ಲೇನಲ್ಲಿ ಕಿಂಗ್ ಆಗಿರುವಂತ ಅಭಿಷೇಕ್ ಶರ್ಮಾ ಮೊದಲ 6 ಓವರ್ಗಳಲ್ಲಿ ಅವ್ರಿಗೇನು ಕೆಲಸ ಇತ್ತು ಅದನ್ನ ಕಂಪ್ಲೀಟ್ ಆಗಿ ನಿಭಾಯಿಸ್ತಾ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ 180, 190, 200 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲೇ ಬ್ಯಾಟ್ ಬೀಸ್ತಾರೆ. ಪವರ್ ಪ್ಲೇನಲ್ಲಿ ಆಲ್ಮೋಸ್ಟ್ ಒಂದು ದೊಡ್ಡ ಮೊತ್ತದ ಇನ್ನಿಂಗ್ಸ್ ಅನ್ನ ಆಡೋದ್ರಿಂದ ಅವರು ಭಾರತ ತಂಡಕ್ಕೆ ಹೆಲ್ಪ್ ಅನ್ನ ಮಾಡ್ತಿದ್ದಾರೆ. ಬಟ್ ಆನಂತರ ಅದನ್ನ ಬಿಗ್ ಅಂದ್ರೆ ಅಥವಾ ಸೆಂಚುರಿ ಆಗಿ ಕನ್ವರ್ಟ್ ಮಾಡೋಕೆ ಇತ್ತೀಚಿನ ದಿನಗಳಲ್ಲಿ ಸಾಧ್ಯವಾಗ್ತಾ ಇಲ್ಲ. ಸೊ ವಿಕೆಟ್ ಅನ್ನು ಒಪ್ಪಿಸ್ತಿದ್ದಾರೆ. ಅಂಡ್ ನೆಕ್ಸ್ಟ್ ತಾಳ್ಮೆಯಿಂದ ಆಡಿ ಆನಂತರ ಬಿಗ್ ಹಿಟ್ ಅನ್ನ ಬಾರಿಸ್ತಾ ಇಲ್ಲ. ಈಗ ನಾವು ಸೂರ್ಯಕುಮಾರ್ ಯಾದವ್ ಅಥವಾ ಬೇರೆ ಯಾರದ್ದೇ ನೋಡಿದ್ರು ಕೂಡ ಅವರೆಲ್ಲ ಆಲ್ಮೋಸ್ಟ್ ಮೊದಲ ಸ್ಟಾರ್ಟಿಂಗ್ ಬಾಲ್ಗಳಲ್ಲಿ ತುಂಬಾ ಫೇಸ್ ಮಾಡೋಕೆ ಟೈಮ್ ತಗೊಳ್ತಾರೆ, ಜೊತೆಗೆ ಸೆಟ್ಲ್ ಆಗೋಕೆ ಟೈಮ್ ತಗೊಳ್ತಾರೆ. ಆ ನಂತರ ಅದನ್ನ ಬಿಗ್ ಹಿಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಅಮೆರಿಕ ವಿರುದ್ಧದ ಪಂದ್ಯದಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಸಾಕಷ್ಟು ತಾಳ್ಮೆಯಿಂದ ಬ್ಯಾಟ್ ಬೀಸ್ತಾರೆ. ಆನಂತರ ಎಂಡ್ ಟೈಮಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡಿ ಒಂದು ಒಳ್ಳೆ ಸ್ಕೋರ್ ಅನ್ನ ದಾಖಲು ಮಾಡ್ತಾರೆ. ಬಟ್ ಅಭಿಷೇಕ್ ಶರ್ಮಾ ಫಸ್ಟ್ ಬಾಲ್ನಿಂದಲೇ ಅಗ್ರೆಸಿವ್ ಆಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಜೊತೆಗೆ ಟ್ರೇಡ್ ಮಾರ್ಕ್ ಶಾರ್ಟ್ ಡೀಪ್ ಕವರ್ಸ್ನತ್ತ ಬಾರಿಸಿ ಕ್ಯಾಚ್ ಅನ್ನ ಕೊಡ್ತಾ ಇರೋದು. ಸೊ ಇದು ಒಂದು ರೀತಿಯಾಗಿ ಅವರ ವೀಕ್ನೆಸ್ ತರ ಕಾಣಿಸ್ತಾ ಇದೆ. ಹಾಗೆ ಇದು ಅವರಿಗೆ ಟ್ರೇಡ್ ಮಾರ್ಕ್. ಅಂದ್ರೆ ಆ ಶಾಟ್ ಅಲ್ಲಿ ಅವರು ಕವರ್ಸ್ನಲ್ಲಿ ಡೀಪ್ ಕವರ್ಸ್ನಲ್ಲಿ ಬಾರಿಸಿ ಅವರು ಬಿಗ್ ಹಿಟ್ಗಳನ್ನ ತಗೊಳ್ಳೋಕೆ ನೋಡ್ತಾ ಇರ್ತಾರೆ. ಬಟ್ ಅದೇ ಈಗ
ವೀಕ್ನೆಸ್ ಆಗ್ತಾ ಇದೆ. ಎದುರಾಳಿ ತಂಡದ ಆಟಗಾರರು ಇದನ್ನು ಅನಾಲಿಸಿಸ್ ಮಾಡಿ ಅಲ್ಲಿ ಏನು ಬೌಂಡ್ರಿ ಲೈನಲ್ಲಿ ಫೀಲ್ಡರ್ನ ನಿಲ್ಲಿಸ್ಕೊಳ್ಳೋ ಮೂಲಕ ವಿಕೆಟನ್ನು ತೆಗಿತಾ ಇದ್ದಾರೆ. ಸೊ ಇದರಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಅಭಿಷೇಕ್ ಶರ್ಮಾ. ಹೀಗೆ ಅಭಿಷೇಕ್ ಶರ್ಮಾ ಆಡಿದರೆ ಬಿಗ್ ಹಿಟ್, ಇಲ್ಲದೆ ಇದ್ರೆ 0 ಎನ್ನುವಂತಾಗಿದೆ. ಪ್ರಸ್ತುತ T20 ವಿಶ್ವಕಪ್ ಟೂರ್ನಿಯಲ್ಲಿ ಆತನೇ ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ ಅಂತ ಮಾಜಿ ಕ್ರಿಕೆಟಿಗರು ಕೂಡ ಪ್ರೆಡಿಕ್ಟ್ ಮಾಡಿದ್ರು. ಬಟ್ ಮೊದಲ ಪಂದ್ಯದಲ್ಲಿ ಗೋಲ್ಡನ್ ಡಕ್ಔಟ್ ಆಗಿದ್ರು. ಇನ್ನು ಎರಡನೇ ಪಂದ್ಯದಲ್ಲಿ ಹೆಲ್ತ್ ಇಶ್ಯೂನಿಂದಾಗಿ ಬೆಂಚ್ ಕಾದಿದ್ದಾರೆ. ಸೊ ಈಗ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಹೇಗೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. ನಮಸ್ಕಾರ.